ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಊರಿಗೆ ಹೋಗಿದ್ವಿ. ಸಾಲು ರಜೆ ಇರೋದ್ರಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಏನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗೌರಿಬಿದನೂರಿಂದ ಸುಮಾರು 6 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಈ ದೇವಸ್ಥಾನವು ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಈ ಸ್ಥಳವು ಹಿಸ್ಟಾರಿಕಲ್ ಪ್ಲೇಸ್ ಅಂತಾನೆ ಫೇಮಸ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿರುವ ಪ್ರಮುಖ ಕ್ಷೇತ್ರಗಳಲ್ಲಿ ಈ ವಿದುರಾಶ್ವತ್ಥ ದೇವಸ್ಥಾನವು ಒಂದಾಗಿದೆ. ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಎತ್ತುಗಳ ಜಾತ್ರೆ ನಡೆಯುತ್ತೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಮಹಾಭಾರತದಲ್ಲಿ ಬರುವ ವಿದುರ ಅಂದರೆ ಧೃತರಾಷ್ಟ್ರ ಮತ್ತು ಪಾಂಡುವಿನ ಸಹೋದರನಾದ ಹಾಗೆ ಶ್ರೀಕೃಷ್ಣನ ಭಕ್ತನಾದ ವಿದುರನು ಈ ಸ್ಥಳದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟು ನಾಗದೇವತೆಗಳನ್ನು ಪೂಜಿಸಿದ್ದರಿಂದ ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಎಂದು ಹೆಸರಾಗಿದೆ ಅಂತೆ. ಈ ದೇವಸ್ಥಾನ ನೋಡಿದ್ರೆ ಸ್ವಲ್ಪ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿರೋ ಥರ ಇರುತ್ತೆ. ಇಲ್ಲಿ ಸಾವಿರಾರು ಭಕ್ತರು ನಾಗರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲಿ ನಾಗದೋಷ ಪರಿಹಾರ ಕೂಡ ನಡೆಯುತ್ತೆ. ಹಾಗೆ ಈ ಸ್ಥಳ ಜಲಿಯನ್ ವಾಲಾಬಾಗ್ ಅಂತಾನೆ ಫೇಮಸ್. 1938 ಏಪ್ರಿಲ್ 25ರಂದು ಬ್ರಿಟಿಷರ ವಿರುದ್ಧ ನಡೆಸಿದ ಧ್ವಜ ಸತ್ಯಾಗ್ರಹದ ವೇಳೆ ಬ್ರಿಟಿಷ್ ಅಧಿಕಾರಿಗಳು ನಡೆಸಿದ ಗೋಲಿಬಾಲ್ ಗುಂಡಿನ ದಾಳಿಯಲ್ಲಿ ಸುಮಾರು ದೇಶಪ್ರೇಮಿಗಳು ವೀರಮರಣ ಹೊಂದಿರ್ತಾರೆ. ಇವರ ಒಂದು ನೆನಪಿಗಾಗಿ ಇಲ್ಲಿ ಸ್ವಾತಂತ್ರ್ಯ ಸ್ಮಾರಕ ಉದ್ಯಾನವನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ತೂಪಗಳು, ವೀರಸೌಧ, ಚಿತ್ರಪಟ ಗ್ಯಾಲರಿ ಇದೆ. ಈ ಚಿತ್ರಪಟದ ಗ್ಯಾಲರಿಯಲ್ಲಿ ಸುಮಾರು 104 ಚಿತ್ರಪಟಗಳನ್ನ ಇಟ್ಟಿದ್ದಾರೆ. ಹಾಗೆ ಗ್ರಂಥಾಲಯ, ಬಯಲು ರಂಗಮಂದಿರ, ಸಭಾಂಗಣ, ಮಕ್ಕಳ ಆಟದ ಮೈದಾನ ನಿರ್ಮಾಣ ಮಾಡಿದ್ದಾರೆ. ಈ ಸ್ಥಳದಲ್ಲಿ ವಿದುರನು ನೆಟ್ಟಿರುವ ಮರವು 2013ರಲ್ಲಿ ಭಾರಿ ಮಳೆಯಿಂದಾಗಿ ಆ ಮರ ಬಿದ್ದೋಗಿರೋದ್ರಿಂದ ಆ ಮರದ ಒಂದು ತುಂಡನ್ನು ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಈಗಲೂ ನೋಡ್ಬೋದು ಈ ದೇವಸ್ಥಾನದಲ್ಲಿ ನೋಡಿ, ಇದೇ ಆ ಮರದ ಒಂದು ತುಂಡು ಅಂತ ಹೇಳ್ತಾರೆ.
ಈ ದೇವಸ್ಥಾನದ ಬಗ್ಗೆ ನಾನು ತಿಳ್ಕೊಂಡಿರುವಂತಹ ಕೆಲವೊಂದು ವಿಚಾರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.